ರೇಣುಕಾಸ್ವಾಮಿ ಹತ್ಯೆ ವಿಚಾರದಲ್ಲಿ ಡಿ ಬಾಸ್ ಗ್ಯಾಂಗ್ ಬಗ್ಗೆ ತನಿಖೆ ಜೋರಾಗಿದೆ. ದರ್ಶನ್ಗೆ ಪವಿತ್ರ ಗೌಡ ಏನಾಗಬೇಕು? ದರ್ಶನ್ ಭೇಟಿಯಾಗಿದ್ದ ಸಮತ ತನಿಖೆಗೆ ಹಾಜರಾಗಬೇಕಾಗತ್ತಾ? ಮಗನನ್ನ ನೆನೆದು ಕಣ್ಣೀರಾಗ್ತಿದ್ದಾರೆ ರೇಣುಕಾಸ್ವಾಮಿ ತಾಯಿ. ವಿಜಯಲಕ್ಷ್ಮಿ ದರ್ಶನ್ ಆಪ್ತೆ ಶಮಿತಾ ಮಲ್ನಾಡು ದರ್ಶನ್ ಬಗ್ಗೆ ಏನ್ ಹೇಳಿದ್ದಾರೆ? ಬನ್ನಿ ನೋಡೋಣ. ದರ್ಶನ್ ರೇಣುಕಾಸ್ವಾಮಿ ಅನ್ನೋ ಹೆಸರು ತಮ್ಮ ಜೀವನದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ತನ್ನ ಯಶಸ್ಸಿನ ಹಾದಿಗೆ ಮುಳ್ಳಾಗುತ್ತೆ ಅಂತ ಕನಸಲ್ಲೂ ಕೂಡ ಯೋಚಿಸಿರಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗಿದೆ. ದಿನ ಬೆಳಗಾದ್ರೆ ದರ್ಶನ್ ಯಾವಾಗ ಹೊರಬರ್ತೀನೋ ಅನ್ನೋ ಚಿಂತೆಯಲ್ಲಿದ್ದಾರಂತೆ. ಹೌದು, ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ ಮುಂದಿನ ಕಾನೂನು ಹೋರಾಟದ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾರಂತೆ. ಯಾರ ಸಂಪರ್ಕಕ್ಕೂ ಸಿಗದೆ ಗೆಳೆಯರು, ಕುಟುಂಬ, ಶೂಟಿಂಗ್ ಎಲ್ಲವನ್ನೂ ಬಿಟ್ಟು 4 ಗೋಡೆಯ ಮಧ್ಯೆ ಇರೋ ದರ್ಶನ್ ಯಾವಾಗ ಹೊರಬರ್ತೀನೋ ಅಂತ ಚಡಪಡಿಸುತ್ತಿದ್ದಾರಂತೆ. ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆಯಾದ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ಪೊಲೀಸರ ತನಿಖೆ ಚುರುಕಾಗಿದೆ. ಇದೀಗ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತಾ ಇವೆ. ಬೇರೆಯವರ ಹೆಸರಲ್ಲಿ ನಕಲಿ ಸಿಮ್ಗಳನ್ನ ಬಳಸ್ತಾ ಇದ್ದದ್ದು ತನಿಖೆ ವೇಳೆ ಬಯಲಾಗಿದೆ. ದಿನದಿಂದ ದಿನಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗ್ತಿದೆ. ನ್ಯಾಯಾಂಗ ಬಂಧನ ವಿಸ್ತರಣೆಯಾದ ಹಿನ್ನೆಲೆಯಲ್ಲಿ ದರ್ಶನ್ ಯಾಕೆ ಬೇಲ್ಗೆ ಅರ್ಜಿ ಹಾಕಲಿಲ್ಲ ಅನ್ನೋದನ್ನ ದರ್ಶನ್ ಪರ ವಕೀಲ ಹೇಳಿದ್ದು, ಚಾರ್ಜ್ ಶೀಟ್ ಆಗದೆ ಜಾಮೀನು ಕೇಳಿ ಅರ್ಜಿ ಹಾಕಿದರೆ ಅರ್ಜಿ ವಜಾ ಆಗುವ ಸಾಧ್ಯತೆ ಇದೆ ಎಂದಿದ್ದಾರೆ. ಸರ್, ಇವತ್ತು ದರ್ಶನ್ ಸೇರಿದಂತೆ ಎಲ್ಲ 17 ಆರೋಪಿಗಳ ಒಂದು ನ್ಯಾಯಾಂಗ ಬಂಧನದ ಅವಧಿ ಈಗ ವಿಸ್ತರಣೆ ಆಗಿದೆ. ಏನೆಲ್ಲ ಒಂದು ಪ್ರೊಸೀಡಿಂಗ್ಸ್ ಆಯ್ತು ಸರ್ ಇವತ್ತು ಕೋರ್ಟಲ್ಲಿ ಅಂತ ನೋಡಿ. ಇವತ್ತು ಸಾಮಾನ್ಯವಾಗಿ ಕ್ರಿಮಿನಲ್ ಕಾರ್ಯವಿಧಾನದ ಅಡಿಯಲ್ಲಿ 14 ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲೇಬೇಕು. ಆ ರೀತಿ ಮಾಡಿದ್ದಾರೆ, ಅದೊಂದು ಪ್ರಕ್ರಿಯೆ. ಎರಡನೇದಾಗಿ ಇವತ್ತಿನ ತನಕ ಯಾವ್ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ, ಯಾರ್ಯಾರ ಹೇಳಿಕೆಗಳನ್ನು ಪಡೆದುಕೊಂಡಿದ್ದೀವಿ ಅನ್ನೋದರ ಬಗ್ಗೆ ಇವತ್ತು ರಿಮೈಂಡ್ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆ ವರದಿಯನ್ನು ನಾವಿನ್ನೂ ನೋಡಬೇಕಾಗಿದೆ. ಅಂದರೆ ಕಳೆದ ಬಾರಿ ಏನು 14 ದಿನಗಳ ಹಿಂದೆ ಈ ಒಂದು ಅವತ್ತಿನಿಂದ ಇವತ್ತಿನವರೆಗೆ ಏನೊಂದು ತನಿಖೆ ನಡೆದಿದೆ ಅದ್ರ ಬಗ್ಗೆ ಅದರ ಸಂಕ್ಷಿಪ್ತ ವಿವರ ರಿಮೈಂಡ್ ಅರ್ಜಿಯಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಆರೋಪಿ ಹೊರತುಪಡಿಸಿ ಇನ್ನು ಉಳಿದಂತೆ ಯಾರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಯಾವಾಗ ಸಲ್ಲಿಕೆ ಆಗ್ಬೋದು ಮತ್ತೆ ಯಾಕೆ ಇನ್ನು ತಡ ಆಗೋದಕ್ಕೆ ಕಾರಣ? ನೋಡಿ, ಈಗ ಜಾಮೀನು ಸಲ್ಲಿಸಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಹಿತಿ. ಯಾವ ಮಾಹಿತಿ ಅಂದ್ರೆ ಯಾವ್ಯಾವ ರೀತಿ ತನಿಖೆ ನಡೆದಿದೆ, ಯಾರ್ಯಾರ ಸಾಕ್ಷಿಗಳಿದ್ದಾರೆ, ಯಾವ್ಯಾವ ಮಹಾಜರುಗಳು ನಡೆದಿವೆ, ಇವೆಲ್ಲ ಒಂದು ತನಿಖೆಗಳನ್ನ ಈ ಎಲ್ಲ ಒಂದು ಮಾಹಿತಿ ನಮಗೆ ಅಂತಿಮ ವರದಿಯಲ್ಲಿ ದೊರಕೋದಿದೆ. ಹಾಗಾಗಿ ಮಾಹಿತಿ ಇಲ್ಲದೆ ಇರೋ ಕಾರಣ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸ್ವಲ್ಪ ತಡ ಆಗ್ತಿದೆ. ಇನ್ನು ಎಷ್ಟು ದಿನ ಆಗ್ಬೋದು ಸರ್? ಈಗ ಅದು ಈಗ ರಿಮೈಂಡ್ ಅರ್ಜಿ ಸಲ್ಲಿಸಿದ್ದಾರೆ. ಈ ರಿಮೈಂಡ್ ಅರ್ಜಿಯನ್ನು ಪರಿಶೀಲಿಸಿದ ನಂತರ ನಮಗೆ ಬೇಕಾದಷ್ಟು ನಮಗೆ ತನಿಖಾ ಮಾಹಿತಿ ದೊರಕಿದ್ದಲ್ಲಿ ನಾವು ಜಾಮೀನು ಅರ್ಜಿಯನ್ನ ಇನ್ನೂ ಕೆಲವೊಂದಷ್ಟು ಆರೋಪಿಗಳಿಗೆ ಸಲ್ಲಿಸೋರಿದ್ದೇವೆ. ದರ್ಶನ್ ಪತ್ನಿ ಅಂತ ಸಂಬೋಧಿಸಿದ್ದ ಪೊಲೀಸ್ ಆಯುಕ್ತರಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಪತ್ರ ಬರೆದಿದ್ರು. ಪವಿತ್ರ ಗೌಡ ದರ್ಶನ್ಗೆ ಗೆಳತಿಯಷ್ಟೇ, ಪತ್ನಿಯಲ್ಲ ಅಂತ ಹೇಳಿದ್ದ ವಿಜಯಲಕ್ಷ್ಮಿ ಪತ್ರದ ವಿಚಾರವಾಗಿಯೂ ತನಿಖೆ ಚುರುಕಾಗಿದ್ದು, ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲು ಇಬ್ಬರ ಮೊಬೈಲ್ಗಳನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ.
ದರ್ಶನ್ ಮತ್ತು ನನ್ನ ಸಂಬಂಧ 10 ವರ್ಷಗಳದ್ದು ಅಂದ ಈ ಹಿಂದೆ ಪವಿತ್ರ ಗೌಡ ತನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮಾಡಿದ್ರು. ಆನಂತರ ವಿಜಯಲಕ್ಷ್ಮಿ ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡರವರ ಪತಿ ಯಾರು ಅನ್ನೋದಕ್ಕೆ ಉತ್ತರವನ್ನ ಕೊಟ್ಟಿದ್ರು. ಇದೀಗ ಇವರಿಬ್ಬರ ಸಂಬಂಧದ ಬಗ್ಗೆಯೂ ತನಿಖೆ ನಡೆಸಲು ಮುಂದಾಗಿದ್ದಾರೆ ಪೊಲೀಸರು. ಜೈಲಿನಲ್ಲಿರುವ ಪವಿತ್ರ ಗೌಡ ಈಗಾಗಲೇ ದರ್ಶನ್ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿದ್ದಾರೆ. ಎದುರಿಗೆ ಸಿಕ್ಕರು ಮುಖ ನೋಡಿದ ದರ್ಶನ್ರನ್ನ ಕಂಡು ಪವಿತ್ರ ಚಿಂತೆಗೊಳಗಾಗಿದ್ದಾರಂತೆ. ಅಲ್ಲದೆ ಹೊರ ಬಂದ ಮೇಲೆ ದರ್ಶನ್ ಇಲ್ಲದೆ ಹೇಗಿರಲಿ ಅನ್ನೋ ಗೊಂದಲಕ್ಕೂ ಈಡಾಗಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಪವಿತ್ರ ಗೌಡ ಯಾವುದೇ ಕಾರಣಕ್ಕೂ ಭೇಟಿ ಮಾಡಬಾರದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲದೆ ಪವಿತ್ರ ಕೇವಲ ಸ್ನೇಹಿತೆ ಅನ್ನೋ ಮೂಲಕ ದರ್ಶನ್ ಪರವಾಗಿ ನಿಂತಿದ್ದಾರೆ. ಇತ್ತ ದರ್ಶನ್ ಪವಿತ್ರ ಸಹವಾಸವೇ ಬೇಡ ಅಂತ ಹೇಳಿದು ದರ್ಶನ್ ಮನವೊಲಿಸಲು ಪವಿತ್ರ ದರ್ಶನ್ ಬಗ್ಗೆ ತಿಳಿದುಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಆಪ್ತ ಗೆಳತಿಯನ್ನ ದರ್ಶನ್ ಭೇಟಿ ಮಾಡೋದಕ್ಕೂ ಕೂಡ ಕಳಿಸ್ಕೊಟ್ಟಿದ್ರು. ಗೆಳೆಯರನ್ನೇ ಭೇಟಿ ಮಾಡಲು ಮನಸ್ಸು ಮಾಡದ ದರ್ಶನ್ ಸಮತಾರನ್ನ ಭೇಟಿ ಮಾಡಿದ್ರು. ಸಮತಾ ಯಾರು ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜೋರಾಗಿ ನಡೀತು. ಇದೀಗ ಸಮತಾಗೂ ಕೂಡ ಸಂಕಷ್ಟ ಎದುರಾಗಿದೆ. ದರ್ಶನ್ ಪವಿತ್ರ ನಡುವಿನ ಕೊಂಡಿಯಾಗಿರೋ ಸಮತಾಗೂ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋಕೆ ಖಾಕಿ ತಯಾರಾಗಿದ್ದಾರೆ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಹೊಡೆಸಿದ್ದ ಆರೋಪಿಗೆ 3,000 ರು ಗೂಗಲ್ ಪೇ ಮಾಡಿದ್ರು ಅಂತ ಹೇಳಲಾಗ್ತಿದ್ದು, ಘಟನೆಯಾದ ನಂತರದಲ್ಲಿ ಸಮತಾ ಬಳಿ ದರ್ಶನ್ ಅಥವಾ ಪವಿತ್ರ ಭೇಟಿ ಮಾಡಿದ್ರ, ವಿಷಯವನ್ನ ಹಂಚಿಕೊಂಡಿದ್ರ, ರೇಣುಕಾ ಸ್ವಾಮಿ ಬಗ್ಗೆ ಮಾಹಿತಿ ಸಮತಾಗೆ ಮೊದಲೇ ಇತ್ತ ಅನ್ನುವಂತಹ ಸಲುವಾಗಿ ಪವಿತ್ರ ಆತ್ಮೀಯ ಗೆಳತಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. ದರ್ಶನ್ ಕೇಸ್ ವಿಚಾರದಲ್ಲಿ ಮತ್ತಷ್ಟು ಮಂದಿಗೆ ನೋಟಿಸ್ ನೀಡೋ ತಯಾರಿಯಲ್ಲಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಈಗಾಗಲೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಮುನ್ನ ಪ್ಲಾನ್ ಮಾಡಿದಂತಹ ಟೀಮ್ ನಲ್ಲಿ ಮತ್ತಷ್ಟು ಮಂದಿ ಇದ್ರು ಅಂತಲೂ ಕೂಡ ಹೇಳಲಾಗ್ತಿದೆ. ದರ್ಶನ್ ಆತ್ಮೀಯರಲ್ಲಿ ಮತ್ತಷ್ಟು ಮಂದಿಯನ್ನ ಸಾಕ್ಷಿಯಾಗಿ ಪರಿಗಣಿಸುವುದಕ್ಕೆ ತಯಾರಿಯಾಗ್ತಿದ್ದು, ದರ್ಶನ್ ಆಪ್ತ ಗೆಳೆಯ ಯಶಸ್ಸು ಸೂರ್ಯ ಹೆಸರು ಕೂಡ ಕೇಳಿ ಬರ್ತಿದೆ. ಗರಡಿ ಸಿನಿಮಾದಲ್ಲಿ ಯಶಸ್ಸು ಸೂರ್ಯನಿಗಾಗಿ ಒಂದು ಸ್ಪೆಷಲ್ ರೋಲ್ ನಲ್ಲಿ ನಡೆಸಿದ್ರು ದರ್ಶನ್. ಕಳೆದ ಕೆಲ ವರ್ಷಗಳಿಂದ ಯಶಸ್ ದರ್ಶನ್ ರವರ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಸ್ಟೋನಿ ಬ್ರೂಕ್ ನಲ್ಲಿ ಚಿಕ್ಕಣ್ಣ ಮಾತ್ರವಲ್ಲ, ಯಶಸ್ಸು ಸೂರ್ಯ ಇದ್ರು ಅನ್ನೋ ಮಾಹಿತಿಯ ಮೇರೆಗೆ ಇವರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡೋ 3 ಸಿಬ್ಬಂದಿ ಸ್ಟೋನಿ ಬ್ರೂಕ್ನ ಸಿಬ್ಬಂದಿ ಕೂಡ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ತನ್ನ ಮಗನನ್ನ ಕಳೆದುಕೊಂಡಿರೋ ನೋವಿನಲ್ಲಿರೋ ರೇಣುಕಾ ಸ್ವಾಮಿ ತಾಯಿ ಕಣ್ಣೀರ್ ಹಾಕ್ತಿದ್ದು, ದರ್ಶನ್ ಪರವಾಗಿ ನಿಂತಿರೋರಿಗೆ ಮಾತಿನಲ್ಲೇ ಮೊಟಕಿದ್ದಾರೆ. ನನ್ನ ಮಗನನ್ನ ತಂದುಕೊಡ್ತಾರಾ ಇವರೆಲ್ಲ, ನನ್ನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯೋ ಪರಿಸ್ಥಿತಿ ಬಂತು ಅಂತ ಕಣ್ಣೀರಿಟ್ಟಿದ್ದಾರೆ. ಎಲ್ಲ ಮಾಡಿದ್ದು ಮಹಾರಾಯ ಅಂತ ನ್ಯಾಯವಾದವಾಗಿ ನೋಡಿದ್ರೆ ಇವತ್ತು ನ್ಯಾಯಾಂಗ ಬಂಧನದಿಂದ ಮತ್ತವರು ಕಸ್ಟಡಿಗೆ ಹೋಗ್ಲೇಬೇಕು, ನ್ಯಾಯಾಂಗ ಬಂಧನ ಆಗ್ಲೇಬೇಕು. ಯಾಕೆಂದ್ರೆ ಇವತ್ತು ಅವ್ರ ತಾಯಿ, ಅವ್ರ ಹೆಂಡತಿ, ಅವ್ರ ಮಗ, ಅವ್ರ ಸ್ನೇಹಿತರು ಎಲ್ಲ ಹೋಗಿ ಅವನು ಇದಾನೆ ಅಂತ ನೋಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ನನಗೆ ಯಾರಿದ್ದಾರೆ? ನನ್ನ ಮಗ ಇಲ್ಲ, ನನ್ನ ಮಗನ್ ಕಳ್ಕೊಂಡಿದ್ದೀನಿ. ನಾನು ಯಾರನ್ನ ನೋಡ್ಬೇಕು? ಅವನನ್ನ ತಂದ್ಕೊಡ್ತಾರ? ಅವನನ್ನ ನಾನು ನೋಡ್ಲಿಕ್ಕೆ ಸಾಧ್ಯವಾಗತ್ತಾ? ಇಲ್ಲ. ಆ ಥರ ಕಣ್ಣೀರಲ್ಲಿ ಇವತ್ತು ನನ್ನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡಿಬಿಟ್ರು ಇವರು. ಅವ್ರಿಗೇನೋ ತಾಯಿ ತಂದೆ ಯಾರು ಒಬ್ರು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತಾರೆ. ಆದ್ರೆ ನನ್ನ ಮಗನ್ ಯಾರು ನೋಡ್ಕೊಂಡ್ ಬರ್ತಾರೆ? ಅವ್ರ ಸಂಬಂಧಿಕರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವರು ನೋಡಕ್ ಸಾಧ್ಯನಾ? ಅವನಿಗೆ ಯಾರು ಇಲ್ಲ. ಇವತ್ತು ನನ್ನ ಮಗನ್ ಕಳ್ಕೊಂಡಿದ್ದೀನಿ, ನಾನು ನೋಡ್ತೀನಿ ಅಂದ್ರೂ ಸಿಗ್ಬೇಕಲ್ಲ ಅವ್ನು ನನಗೆ. ಆದ್ರೆ ಸಿಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡಿದ್ರು ಇವರು? ಮನುಷ್ಯ ಇವರು ಅಲ್ಲ. ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಬೋದಾಗಿತ್ತು, ಕಾನೂನಿತ್ತು. ಅವ್ರು ಏನು ಶಿಕ್ಷೆ ಕೊಟ್ಟಿದ್ರು ನಾವು ಅನುಭವಿಸ್ತಿದ್ವಿ, ಅವನು ಅನುಭವಿಸ್ತಿದ್ದ. ಅದು ಬಿಟ್ಟು ಈ ತಡ್ಸಕ್ಕೆ ಇದಕ್ಕೆ ಹೋಗ್ತಾ ಇದ್ದಾರೆ. ನಾನು ನನಗೆ ನನ್ನ ಮಗ ಇಲ್ಲ. ಇವತ್ತು ನನ್ನ ಮಗನ ಕಳ್ಕೊಂಡಾಲೆ 1 ತಿಂಗಳಾಗ್ತಾ ಬಂತು. ಅವ್ನು ಯಾವ ರೀತಿ ಇದ್ದ, ಹೇಗಿದ್ದ ಅನ್ನೋದನ್ನ ಮರ್ಯಾದೆ ಮಾಡಿಬಿಟ್ರು ನನಗೆ.
ವಿಜಯಲಕ್ಷ್ಮಿ ದರ್ಶನ್ಗೆ ಆಪ್ತ ಸ್ನೇಹಿತೆಯಾಗಿರುವ ಶಮಿತಾ ಮಲ್ನಾಡ್ ಮಾತನಾಡಿದ್ದು, ದರ್ಶನ್ ಈ ರೀತಿ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ. ಅಲ್ಲದೆ ಆದಷ್ಟು ಬೇಗ ದರ್ಶನ್ ಹೊರಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇರೋ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಅವರು ಈ ಒಂದು ಪ್ರಕರಣದಿಂದ ಹೊರಗೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಅವರ ಪರವಾಗಿ ಮಾತಾಡ್ತಿದ್ದಾರೆ. ಸೊ ಈಗ ನನ್ನ ಜೊತೆಯಲ್ಲಿ ಗಾಯಕಿ ಆದಂತಹ ಶಮಿತಾ ಮಲ್ನಾಡ್ ಅವರಿದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ ಎಲ್ಲ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಈ ಘಟನೆ ಮತ್ತು ದರ್ಶನ್ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಘಟನೆ ಡೆಫಿನೆಟ್ಲಿ ಎಲ್ಲರಿಗೂ ಅನಿಸೋ ಹಾಗೇನೆ ನನಗೂ ಅನಿಸಿದ್ದು ಇದಾಗಬಾರ್ದಾಗಿತ್ತು ಅಂತ ದುರ್ಘಟನೆನೇ. ಹಾಗೆ ದರ್ಶನ್ ಅಣ್ಣ ಅವ್ರ ಬಗ್ಗೆ ಯೋಚನೆ ಮಾಡೋದಾದರೆ ಅವರ ಒಂದು ಜೀವನದಲ್ಲಿ ಇದು ತುಂಬ ಕರಾಳವಾದಂಥ ದಿನಗಳು, ಬಹಳ ಕಷ್ಟವಾದಂಥ ದಿನಗಳು, ಎಲ್ಲ ಒಂದು ಸ್ಟ್ರಗ್ಲಿಂಗ್ ಜೀವನನೇ ಪ್ರತಿದಿನನೂ. ಅಂಥದ್ರಲ್ಲಿ ಈ ಒಂದು ಫೇಸ್ ಆಫ್ ಲೈಫ್ ಏನಿದೆ ಇದನ್ನು ಭಾಳ ಧೈರ್ಯವಾಗಿ ಅವ್ರು ಎದುರಿಸ್ಬೇಕಾಗತ್ತೆ. ಎದುರಿಸಿ ನ್ಯಾಯಾಂಗ ತನಿಖೆ ಎಲ್ಲದಕ್ಕೂ ಸಹಕಾರವನ್ನು ಮಾಡ್ತಾ ಇದ್ದಾರೆ ಆಲ್ರೆಡಿ. ನೀವು ಕಂಡಂತೆ ದರ್ಶನ್ ಅವ್ರ ಬಗ್ಗೆ ಹೇಳೋದಾದರೆ? ನಾನು ಕಂಡಂತೆ ಅನ್ನೋದಕ್ಕಿಂತ ಬಹಳಷ್ಟು ಜನರು ಕಂಡಂತೆ ದರ್ಶನ್ ಅನ್ನುವಂಥ ಒಬ್ಬ ವ್ಯಕ್ತಿ, ನಾಟ್ ಅ ಸ್ಟಾರ್. ನಾನು ಹೇಳ್ತಿರೋದು ಸ್ಟಾರ್ ಆಗಿ ಯಾವತ್ತೂ ಅವ್ರು ನಮ್ಮ ಜೊತೆ ಬಿಹೇವ್ ಮಾಡಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯಾಗೇ ಅವ್ರು ಕಾಣಿಸ್ಕೊಂಡಿರುವಂಥದ್ದು. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್, ಅವ್ರು ಖಂಡಿತವಾಗ್ಲೂ ಇಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿರಲ್ಲ ಅನ್ನೋವಂಥದ್ದೇ ಒಂದು ದೃಢವಾದ ನಂಬಿಕೆ ನಮಗಿರೋವಂಥದ್ದು. ಹಾಗಾಗಿ ಆ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೆ ಅದನ್ನು ಮುಗಿಸ್ಕೊಂಡು ಬರಬೇಕು. ಸಮಾಜಮುಖಿಯಾದಂಥ ಕೆಲಸಗಳನ್ನು ಬಹಳಷ್ಟು ಮಾಡಿದ್ದಾರೆ. ನಮ್ಗೆ ಗೊತ್ತಿರೋವಂಥದ್ದು ಕೆಲವು, ಗೊತ್ತಿಲ್ಲದಿರೋವಂಥದ್ದು ತುಂಬ ಇದೆ. ಸೊ ಅಂಥ ಕೆಲಸಗಳು ಇನ್ನೂ ಜಾಸ್ತಿ ಆಗಬೇಕು, ಜಾಸ್ತಿ ಆಗುತ್ತೆ ಅವ್ರು ಬಂದರೆ. ಇಂಥದ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ, ಭಾಳಷ್ಟು ನೋವಿದೆ. ಈಗ ಇದು ಒಂದು ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಏನೋ ತೊಂದರೆ ಆಗಿದೆ ಅಂತಂದಾಗ ಯಾರೂ ಹಿಂದೆ ಹೋಗಲ್ಲ, ಎಲ್ಲರೂ ಜೊತೆಯಾಗಿ ನಿಂತ್ಕೊತಾರೆ. ಅದು ಏನಾಗಿದೆ ಅನ್ನೋದು ಸೆಕೆಂಡ್ರಿ. ಈಗ ತಪ್ಪಾಗಿದೆಯೋ ಆಗಿಲ್ವೋ ಆ ಕುಟುಂಬದವ್ರಿಗೆ ಗೊತ್ತಿಲ್ಲ. ನಾವು ನಮ್ಮ ಇಡೀ ಚಿತ್ರರಂಗದ ಕುಟುಂಬಕ್ಕೆ ಗೊತ್ತಿಲ್ಲ. ಏನು ಗೊತ್ತಾಗ್ತಾ ಇದೆಯೋ ಅದು ಟಿ ವಿ ಮುಖಾಂತರ ಗೊತ್ತಾಗ್ತಾ ಇದೆ. ಈಗ ಗೊತ್ತಿರೋವಂಥ ವಿಷಯಗಳನ್ನ ಇಟ್ಕೊಂಡ್ರೂ ಸಹ ದರ್ಶನ್ ಅವರು ನಮ್ಮ ಒಂದು ಕುಟುಂಬದಲ್ಲಿ, ಚಿತ್ರರಂಗದಲ್ಲಿ ಹೇಗಿದ್ದಾರೆ, ಯಾರ ಜೊತೆ ಎಷ್ಟು ಆಪ್ತವಾಗಿದ್ದಾರೆ, ಅವರೆಲ್ಲರೂ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಎಡವಿ ಬಿದ್ದಿದ್ದಾರೆ ಅಥವಾ ತುಂಬ ನೋವಿನಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ ಅಂದಾಗ ನಾವು ಜೊತೆನಲ್ಲಿದ್ದೀವಿ ಅಂತ. ನೀವು ಮಾಡಿದ್ದೆಲ್ಲ ಸರಿ ಅನ್ನೋಂಥದ್ದಲ್ಲ, ನಾವು ಜೊತೆನಲ್ಲಿ ಇದ್ದೀವಿ. ನೀವು ತಪ್ಪು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಆಚೆ ಬರ್ತೀರಾ. ನೀವು ಆಚೆ ಬರೋ ತನಕ ನಾವು ನಿಮ್ಮ ಜೊತೆಯಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೋತೀವಿ ಅಂತ. ಯಾರೋ ಮಾಡೋದು ಯಾರಿಗೋ ಶಿಕ್ಷೆ ಆಗಬಾರ್ದು. ಯಾರ್ದೋ ತಪ್ಪು ಯಾರಿಗೋ ಶಿಕ್ಷೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅನಿಸ್ತಾ ಇದೆ. ಚಿಕ್ಕ ವಿಚಾರದಲ್ಲಿ ಇಷ್ಟು ದೊಡ್ಡ ಅನಾಹುತ ಆಗಿರುವಂಥದ್ದು ಎಲ್ಲ ದುಡುಕ್ಬಿಟ್ರು ಅನಿಸ್ತಾ ಇದೆಯಾ ಮೇಡಮ್ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ? ಈಗ ಏನಾಗಿದೆ ಅನ್ನೋದು ಎಕ್ಸಾಕ್ಟಾಗಿ ನಮಗೇನೂ ಗೊತ್ತಿಲ್ಲದೆ ಇರೋದ್ರಿಂದ ಇಲ್ಲಿ ಯಾರು ದುಡುಕಿದ್ರು, ಯಾರು ತಪ್ಪು ಮಾಡಿದ್ರು, ಯಾರಿಂದ ಈ ರೀತಿಯಾದಂಥ ಒಂದು ಘಟನೆ ಆಯಿತು, ಯಾರಿಂದ ಕೊಲೆ ಆದರು ಅಥವಾ ಯಾರು ಅವ್ರನ್ನ ಕೊಲೆ ಮಾಡಿದ್ರು, ಇವೆಲ್ಲ ಬಹಳಷ್ಟು ಪ್ರಶ್ನೆಗಳಿದೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊನೆಗೇ ಗೊತ್ತಾಗೋದು. ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ಸಂಪೂರ್ಣವಾಗಿ ತನಿಖೆ ಆಗಬೇಕು. ಆಮೇಲೆ ನಮಗೆ ನಮ್ಮ ಕಾನೂನು ಮೇಲೆ ತುಂಬಾ ನಂಬಿಕೆ ಇದೆ. ದರ್ಶನ್ ಅವರು ಕೋಪಿಷ್ಟ, ಆ ಕೋಪ, ಆ ಮುಂಗೋಪನೇ ಇವತ್ತು ಈ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದು ನೀವು ಕಣ್ಣಾಗೆ ಅವರ ಕೋಪ ಎಲ್ಲಾದರೂ ನೀವು ನೋಡಿದ್ರೆ? ಕೋಪ ನೋಡಿದ್ದೀನಿ, ಆದರೆ ಪ್ರೀತಿಯ ಕೋಪ ನಾನು ನೋಡಿದ್ದೀನಿ. ಒಂದು ಊಟ ಬಡಿಸೋದ್ರಿಂದ ಇರ್ಬೋದು, ಒಂದು ಬರ್ಡೇ ಟೈಮ್ನಲ್ಲಿ ಹೋದಾಗ ಬೇರೆಯವರು ಅಂದರೆ ನೋಡ್ಕೊಳ್ಳೋಕ್ಕೆ ಅಂತ ಇರ್ತಾರಲ್ಲ, ಏನೋ ತಳ್ತಾ ಇದ್ರೆ ಇದು ಮಾಡ್ತಾ ಇದ್ರೆ ಅವ್ರಿಗೆ ಬೈತಾ ಇರೋದು ಇರ್ಬೋದು. ಅಂದರೆ ಆ ಒಂದು ಕೋಪನ ನೋಡಿದ್ದೀನಿ, ಪ್ರೀತಿಯಿಂದ ಬೈಯೋಂಥ ಕೋಪನ. ಅದನ್ನು ತುಂಬ ಸಲ ನಾನು ನೋಡಿದ್ದೀನಿ. ಬಹಳಷ್ಟು ಜನ ಹೇಳ್ತಾರೆ ಏನಂದರೆ ತಪ್ಪು ಬಹಳಷ್ಟು ಮಾಡಿದ್ದಾರೆ ಮುಂಚೆಯಿಂದ, ಯಾವ್ಯಾವುದಕ್ಕೆ ಏನೇನು ಕಾರಣ ಇತ್ತು, ಯಾಕೆ ಹಾಗೆ ಹೇಳಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮಾತ್ರ ಗೊತ್ತಾಗ್ತಾ ಇದೆ. ಧನ್ಯವಾದಗಳು ಮೇಡಮ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಗೂ. ಅಣ್ಣ ಹೇಗೆ ಆಚೆ ಬರೋದು ಅಂತ ಪ್ರಾರ್ಥನೆ ಅಷ್ಟೇ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಅಭಿಮಾನಿಗಳು ಇವಾಗ ಮಾಡ್ತಾ ಇರೋದೇನೆ ಸಂಯಮದಿಂದ ಇದ್ದು ಅವ್ರು ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ದರ್ಶನ ನಮ್ಮ ಹೊರಗೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದಿಷ್ಟು ಶಮಿತಾ ಮಲ್ನಾಡ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಒಟ್ಟಾರೆ ಹೇಳೋದಾದ್ರೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನದಲ್ಲಿರೋ ಡಿ ಗ್ಯಾಂಗ್ ಬಗ್ಗೆ ದಿನಕ್ಕೊಂದು ವಿಚಾರಗಳು ಹೊರಬರ್ತಿದ್ದು, ಮುಂದಿನ ದಿನದಲ್ಲಿ ಇನ್ಯಾವೆಲ್ಲ ರಹಸ್ಯಗಳು ಹೊರಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.